ಲಕ್ಷ್ಮಿ ವರ್ಡ್ಗೆ ಸ್ವಾಗತ. ಊರಿಗೆ ಹೋಗೋ ಮುಂದೆ ಸ್ವೀಟ್ ಕಟ್ಕೊಂಡು ಹೋಗ್ಬೇಕಲ್ರಿ, ಆವಾಗ ಈ ಉಂಡೆ ಮಾಡೋಕೆ ಈಸಿ ಆಕೈತೆ ನೋಡ್ರಿ. ಇದಕ್ಕೆ ಭಾಳ ಏನು ಬೇಡ್ರಿ. 3 ವಾಟ್ಗ ಬಾಂಬೆ ರವೆ ತೊಗೊಂಡೇನಿ ರೀ, 3 ವಾಟ್ಗ ಸಕ್ಕರೆ ತೊಗೊಂಡೀನಿ. ಸಕ್ಕರೆ ಮೇಲೆ 1 ಇಂಚ್ ಆಗುವಷ್ಟು ನೀರು ಇಟ್ಕೋರಿ. ಇದಕ್ಕೆ ಇದು ಆಣ ಬರೋಕೆ ಬಿಡ್ರಿ. ಈಚೆ ಕಡೆ ಇನ್ನೊಂದು ಒಲೆ ಹಚ್ಕೋರಿ. 3 ವಾಟ್ಗ ರವಾನ 2 ಪಾಲು ಮಾಡಿರಿ. 1 ಪಾಲು ಮೊದಲು ಹುರಿದಿಟ್ಕೋರಿ, ಇನ್ನೊಮ್ಮೆ ಅದನ್ನೊಂದು ಹುರಿದಿಟ್ಕೊಳ್ಳಿರಂತ. ಲೋ ಫ್ಲೇಮ್ನಾಗಿಟ್ಟು ಚಂದಮಾಗಿ ಇದನ್ನು ಹುರ್ಕೋರಿ. ತುಪ್ಪ ಇದ್ರೆ ಹಾಕೋರಿ. ಇದಕ್ಕೆ ರವನ ತಳಗಿಟ್ಕೊಂಡು ಏಲಕ್ಕಿ ಲವಂಗ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕೋರಿ. ಇತ್ತಾಗ ಸಕ್ಕರೆ ಆಣ ಬರೋಕೆ ಇಟ್ಟಿರಿ, ಇದನ್ನು ಕಡ್ಡಾಡ್ಸ್ಕೊತಾನೆ ಇರ್ರಿ. ಇದು ತುಪ್ಪ ಹಾಕಿ ಹುರಿದ್ರನ ಚಲೋ ಆಕೈತಿ, ಬಾಯಾಗ ಮಿದುವಾಗಿ ಬರ್ತಾವ್ರಿ. ನೋಡ್ರಿ, ಆಣ ಕುದಿಯಾಕ ಕುಂತೈತಿ. ಈಗಾಲೇ ಆಣ ಬಂದೈತೆ ಇಲ್ಲ ಅಂತ ಹೆಂಗೆ ನೋಡೋದನ್ನು ಹೇಳ್ಕೊಡಾಕಂತೀನಿ ರೀ. ಈಗ ಒಂದು ಪ್ಲೇಟಿಗೆ ತಣ್ಣೀರು ಹಾಕಿಟ್ಕೋರಿ. ಸಕ್ರೆ ಪಾಕನ ಒಂದೀಟ ಪ್ಲೇಟಿಗೆ ಹಾಕಿ ಹಿಂಗೆ ಒಂದಿಳಿ ಬರುವಂಗೆ ನೋಡ್ಕೋರಿ. ಇದು ನೀರಾಗ ಮೇಲೆ ತೇಲ್ಬೇಕ್ರಿ. ಆಣ ಒಂದಿಳಿ ಪಾಕ ತಗೋಬೇಕ್ರಿ. ಇದನ್ನು ನೋಡ್ರಿ, ಒಂದಿಳಿಗೆ ಕೈಗೆ ಹತ್ಕೊಳಕ್ ಕುಂತೈತಿ. ಈ ಪಾಕ ಮ್ಯಾಲೆ ಹಿಂಗೆ ತಿಡಿದ್ರೆ ಒಂದಿಳಿ ಹಿಂಗೆ ಬರ್ಬೇಕು ನೋಡ್ರಿ. ಚಮಚೆಲೆ ಹಿಂಗೆ ಮ್ಯಾಗೆ ತಿಡಿದ್ರೆ ಒಂದಿಳಿ ದಾರದ ಗತೆ ಕಾಣ್ತೈತಿ. ಇದಕ್ಕೆ ನೆನಪಿರ್ಲಿ, ಪಾಕ ತಳಗಿಟ್ಟಿಂದನ ಇದನ್ನೆಲ್ಲ ಚೆಕ್ ಮಾಡಿ ಈಗ ಹುರಿದಿಟ್ಟಿರೋ ರವಾನ ಆ ಪಾಕಕ್ಕೆ ಹಾಕಿ ಹಿಂಗೆ ಕಡ್ಡಾಡ್ಸ್ರಿ. ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ. ಇದನ್ನು ಒಂದೊಂದು ಚಮಚೆಲೆ ಹಾಕ್ರಿ, ಅಂದ್ರೆ ರವೆ ಗಂಟಾಗೋದಿಲ್ಲ. ಇದನ್ನು ಪ್ರಮಾಣ ಮಾತ್ರ ಸರಿಯಾಗೇ ತಗೋರಿ, ಹೆಚ್ಚು ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನು 3 ವಾಟ್ಗ ಬಾಂಬೆ ರವೆ ಹಾಕ್ರಿ, 3 ವಾಟ್ಗ ಸಕ್ಕರೆ ಹಾಕ್ಬೇಕ್ರಿ. ನೀವು ಹೆಚ್ಚಿಗೆ ಹಾಕಿದ್ರೆ ಸಕ್ಕರೆ ಭಾಳ ಆಕೈತ್ರಿ, ಆಣ ಕರೆಕ್ಟಾಗಿ ಬರೋದಿಲ್ಲ ಇದು. ಮತ್ತು ನೀರನ್ನು ಅದ ಪ್ರಮಾಣದಾಗ ಇಟ್ಕೋರಿ. 1 ಇಂಚ್ ಮ್ಯಾಗಿರುವಂಗ್ರಿ. ನೋಡ್ರಿ ಹೆಂಗೆ ಅದು ರವೆ ಬಿತ್ಕೊಳಕ್ಕೆ ಕುಂತೈತಿ. ನಿಮ್ಗೆ ಅಳಕ ಕಾಣ್ಬೋದು. ಇದು ಬರ್ಬರ್ತಾ ರವೆ ಆಗಿ ಹೊಳ್ಳಿ ಮತ್ತು ಮೊದಲು ಹಿಂಗಿತ್ತಲ್ರಿ ಅದ ಪ್ರಮಾಣದಾಗ ರವೆ ಆಗೋ ಮಟ್ಟ ಇದನ್ನು ಕಡ್ಡಾಡ್ಸ್ರಿ. ಮ್ಯಾಗ ಒಂದೀಟ ಆಕಳ ತುಪ್ಪ ಐತ್ರಿ, ಅದನ್ನು ಹಾಕಿನ್ರಿ. ನೀವು ಇಲ್ಲಪ್ಪ ಅಂತಂದ್ರೆ ನಿಮ್ಮ ಕಡೆ ಯಾವುದು ಇರ್ತೈತೆ ರೀ, ಡಾಡ ಇದ್ರೆ ಡಾಡ ಹಾಕ್ರಿ. ಊರಿಗೆ ಹೋಗ್ಬೇಕಾರೆ ಇಲ್ಲ ತಂದ್ರೆ ಪ್ರವಾಸಕ್ಕೆ ಹೋಗ್ಬೇಕಾರೆ ಈ ಉಂಡೆ ಈಡನ್ನ ಆಕೈತ್ರಿ. ಹಂಗೆ ಎಲ್ಲರಿಗೆ ಕೊಡುವಾಗೂ ಒಂದೊಂದು ಉಂಡೆ ಕೊಟ್ರೆ ಹಂಚಕ್ಕೆ ಗಾವ್ ಆಕೈತ್ರಿ. ಇದು ನೋಡ್ರಿ ಹೆಂಗೆ ರವೆ ಉದುರಾಗಕ್ಕಂತೈತ್ರಿ. ಇದನ್ನು ಒಂದು ಅಗಲಂದು ಪರಾತಕ್ಕೆ ಹಾಕೋರಿ. ಅಳತಿ ಪ್ರಮಾಣ ಕರೆಕ್ಟ್ ಹಾಕ್ಕೊಂತಂದ್ರೆ ಇದು ಉದುರಾಗಿ ಬರ್ತೈತೆ ನೋಡ್ರಿ. ಇದನ್ನೊಂದು ಅಗಲಂದು ಪರಾತಕ್ಕೆ ಇಟ್ಕೊಂಡಿನ್ರಿ. ನೋಡ್ರಿ ಹೆಂಗೆ ಕಾಣಕಂತೈತೆ ನೋಡ್ರಿ. ಪರಾತಕ್ಕೆ ಹಾಕಿದ್ದಿಂದ ಹಿಂಗೆ ಕೈಲೇ ಒಮ್ಮೆ ಗಸ ತಿಕ್ಕೋರಿ. ಒಂಚೂರು ಕೈ ತಮ್ಲು ಮಾಡಿಕೊಂಡು ಈ ಉಂಡಿನ ಕಟ್ಟಿದ್ರೆ ರೆಡಿ ಆಕೈತೆ ನೋಡ್ರಿ.